ಜೊಯ್ಡಾ ತಾಲೂಕಿನ ಪ್ರಧಾನಿಯಲ್ಲಿ ಮೇಳೈಸಿದ ಕ್ರಿಕೆಟ್ ಜಾತ್ರೆ. ಜನಮೆಚ್ಚುಗೆ ಪಡೆದ ಪ್ರಧಾನಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ. ಜಾತಿ, ಮತ, ಧರ್ಮ, ಭಾಷೆ ಎಲ್ಲವನ್ನು ಮರೆತು ಪರಸ್ಪರ ಒಂದಾಗಿ ಸಾಮರಸ್ಯದ ವಾತಾವರಣ ನಿರ್ಮಾಣದ ಜೊತೆಗೆ ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳನ್ನು ಉತ್ತೇಜಿಸುವ ಮಹತ್ವದ ಆಶಯವನ್ನು ಇಟ್ಟುಕೊಂಡು ಇದೇ ಪ್ರಥಮ ಬಾರಿಗೆ ಜೊಯ್ಡಾ ತಾಲೂಕಿನ ಪ್ರಧಾನಿಯಲ್ಲಿ ಪ್ರಧಾನಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ವೈಶಿಷ್ಟ್ಯಪೂರ್ಣ ಕ್ರಿಕೆಟ್ ಪಂದ್ಯಾವಳಿ ಅದ್ಧೂರಿಯಾಗಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿಯೂ ಈ ರೀತಿ ಪಂದ್ಯಾವಳಿ ನಡೆಯಬಹುದೇ ಎನ್ನುವ ಪ್ರಶ್ನೆಗೆ ನಗರ ಪ್ರದೇಶದ ರೀತಿಯಲ್ಲಿಯೇ ಕ್ರಿಕೆಟ್ ಪಂದ್ಯಾವಳಿಯನ್ನು ಗ್ರಾಮೀಣ ಭಾಗದಲ್ಲಿ ನಡೆಸಬಹುದು ಎನ್ನುವುದನ್ನು ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆ ಈ ಪಂದ್ಯಾವಳಿಯ ಮೂಲಕ ಸಾಧಿಸಿ ತೋರಿಸಿದ್ದಾರೆ. ಪ್ರಧಾನಿಯ ಉತ್ಸಾಹಿ ಯುವಕ ಸರ್ವಧರ್ಮ ಸಮನ್ವಯತೆಯನ್ನು ಪ್ರತಿಪಾದಿಸುವ ಪರೋಪಕಾರಿ ಗುಣಮನಸ್ಸಿನ ವ್ಯಕ್ತಿತ್ವದ ಸರ್ವರ ಬಂಧು, ಪ್ರಧಾನಿ ಪ್ರದೇಶದ ಮನೆಮಗನಾಗಿರುವ ಆರಿಷ್ ಖಾದರ್ ಅವರ ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷತೆಯ ಪ್ರಧಾನಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ 5 ದಿನಗಳ ಆಯ್ದ 6 ತಂಡಗಳ ರಣರೋಚಕ ಕದನ ಕುತೂಹಲ ಕ್ರಿಕೆಟ್ ಪಂದ್ಯಾವಳಿ ಸಂಭ್ರಮದಿಂದ ನಡೆಯುತ್ತಿದೆ. ಹೌದು, ಕ್ರಿಕೆಟಿಗೆ ಜಾತಿ ಇಲ್ಲ, ಪಕ್ಷ ಇಲ್ಲ, ಧರ್ಮವಿಲ್ಲ, ಭಾಷೆ ಇಲ್ಲ. ಅವೆಲ್ಲವುಗಳನ್ನು ಮೇಳೈಸಿಕೊಂಡು ಸರ್ವಧರ್ಮ ಸಮನ್ವಯತೆಯನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಧಾನಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ವರ್ಣರಂಜಿತವಾಗಿ ನಡೆಯುತ್ತಿದೆ. ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡರೂ ಅವರೆಲ್ಲರೂ ಒಂದಾಗಿ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ರಿಕೆಟ್ ಪ್ರತಿಭೆಗಳಿಗೆ ಮನಪೂರ್ವಕ ಪ್ರೋತ್ಸಾಹವನ್ನು ನೀಡಬೇಕೆಂಬ ಹಂಬಲದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. 5 ದಿನಗಳವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಒಟ್ಟು 6 ಫ್ರಾಂಚೈಸಿ ತಂಡಗಳು ಪ್ರತಿನಿಧಿಸಿವೆ. ಆಯಾಯ ತಂಡಗಳಿಗೆ ಅಳೆದು ತೂಗಿ ಸಮರ್ಥ ಹಾಗೂ ಪ್ರತಿಭಾನ್ವಿತ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಪ್ರತಿ ತಂಡದಲ್ಲಿಯೂ ಒಬ್ಬೊಬ್ಬರು ಐಕಾನ್ ಆಟಗಾರರಿದ್ದು, ತಂಡದ ಉಳಿದ ಆಟಗಾರರೆಲ್ಲರೂ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಗಳಾಗಿರುವುದು ಈ ಪಂದ್ಯಾವಳಿಯ ಮಹತ್ವದ ವಿಶೇಷವಾಗಿದೆ. ಗ್ರಾಮೀಣ ಭಾಗದಲ್ಲಿಯೂ ಕ್ರಿಕೆಟ್ ಅತ್ಯದ್ಭುತ ಪ್ರತಿಭೆಗಳಿದ್ದಾರೆ ಎನ್ನುವುದನ್ನು ತೋರಿಸಬೇಕೆನ್ನುವ ಅಚಲವಾದ ಗುರಿಯೊಂದಿಗೆ ಈ ಪಂದ್ಯಾವಳಿ ಅವಿಸ್ಮರಣೀಯವಾಗಿ ನಡೆಯುತ್ತಿದೆ. ಹಳ್ಳಿಗಾಡಿನ ಈ ಪ್ರದೇಶದಲ್ಲಿ ನಡೆಯುತ್ತಿರುವ ಈ ಕ್ರಿಕೆಟ್ ಪಂದ್ಯಾವಳಿಯ ಸ್ಕೋರಿಂಗ್ ಆನ್ಲೈನ್ ಮೂಲಕ ಪ್ರಸಾರವಾಗುತ್ತಿರುವುದು ನಿಜಕ್ಕೂ ಹೆಮ್ಮೆ ಪಡುವ ಸಂಗತಿ. ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಗಳೇ ಅಂತಾರಾಷ್ಟ್ರೀಯ ಮಟ್ಟದ ವೀಕ್ಷಕ ವಿವರಣೆಕಾರರಿಗೆ ತಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡುತ್ತಿರುವುದನ್ನು ಇಲ್ಲಿ ನೋಡಬೇಕು ಮತ್ತು ಅವರ ವೀಕ್ಷಣೆ ಶೈಲಿಯನ್ನು ಆನಂದಿಸಬೇಕು. ಇನ್ನು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಎಲ್ಲ ಆಟಗಾರರಿಗೆ ಹಾಗೂ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲು ಬಂದ ಕ್ರೀಡಾಭಿಮಾನಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರುವುದು ಗ್ರಾಮೀಣ ಭಾಗದ ಸೊಗಡಿನ ಸಂಸ್ಕೃತಿಯೇ ಆಗಿದೆ ಎಂದರೆ ತಪ್ಪಾಗಲಾರದು. ಪ್ರಧಾನಿಯ ಯುವ ಮುಖಂಡ, ಸೌಹಾರ್ದ ಸಮಾಜ ನಿರ್ಮಾಣದ ಸಾಹುಕಾರ, ಎಲ್ಲರ ಪ್ರೀತಿಯ ಆರಿಷ್ ಖಾದರ್ ಅವರ ಅಧ್ಯಕ್ಷತೆಯ ಪ್ರಧಾನಿ ಪ್ರೀಮಿಯರ್ ಲೀಗ್ ಸಮಿತಿಯ ಉಪಾಧ್ಯಕ್ಷರಾಗಿ ರಾಜನ್ ನಾಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ಟೆಂಗ್ಸೆ ಹಾಗೂ ಸದಸ್ಯರುಗಳಾಗಿ ರಾಜೇಶ್ ಜೋಸೆಫ್, ಅನಿಲ್ ನಾಯ್ಕ್, ಅಭಯ್ ಪಾಟೀಲ್, ಶ್ರೀಕಾಂತ್ ಕಟವಾಕರ್, ಶೈಲೇಶ್ ಮಿರಾಶಿ, ಕುಶಲ್ ಪಾಟೇಕರ್, ಬಸವರಾಜ್ ಮೇದಾರ್, ಉಮೇಶ್ ಕುಶಲ್ಕರ್, ಸದಾನಂದ್ ಚೌಧರಿ, ಮುನಿರಾಜ್ ನಾಯ್ಡು, ದತ್ತಾತ್ರೇಯ ನಾಯ್ಕ್ ಅವರನ್ನೊಳಗೊಂಡ ಈ ಸಮಿತಿಯ ಅತ್ಯುತ್ತಮವಾದ ಸಂಘಟನೆ, ಕ್ರಿಯಾಶೀಲತೆ ಮತ್ತು ಕ್ರೀಡಾ ಸ್ಫೂರ್ತಿಗೆ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪಂದ್ಯಾವಳಿಯ ಕುರಿತಂತೆ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಸದಸ್ಯರು
ಮತ್ತು ಪ್ರಧಾನಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರೂ ಆಗಿರುವ ಕೃಷ್ಣ ದೇಸಾಯಿಯವರು, ದಾಂಡೇಲಿಯ ಉದ್ಯಮಿ ಹಾಗೂ ಸಮಾಜ ಸೇವಕರು ಮತ್ತು ಕ್ರೀಡಾಭಿಮಾನಿಯೂ ಆಗಿರುವ ಪ್ರೇಮಾನಂದ್ ಗವಾಸ್, ಪ್ರಧಾನಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಯುವ ಮುಖಂಡರಾದ ಗಣಪತಿ ಗೌಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ಆರಿಷ್ ಖಾದರ್, ಸಮಿತಿಯ ಪ್ರಮುಖರಾದ ರಾಜೇಶ್ ಅವರು, ನಾವು ನಿಮಿತ್ತ ಮಾತ್ರ. ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು, ದಾನಿಗಳು, ಕ್ರೀಡಾಭಿಮಾನಿಗಳು ನೀಡಿದ ಸಹಕಾರದಿಂದ ಇದು ಸಾಧ್ಯವಾಗಿದೆ ಎಂದು ಸಹಕರಿಸಿದ ಸರ್ವರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಗ್ರಾಮೀಣ ಭಾಗದಲ್ಲಿ ಇಷ್ಟು ಹಲವು ಕಷ್ಟಗಳ ನಡುವೆ ಅತ್ಯಂತ ಯಶಸ್ವಿಯಾಗಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ರಿ. ಎಲ್ಲರ ಸಹಕಾರದಲ್ಲಿ ಪಕ್ಷ, ಜಾತಿ, ಮತ, ಧರ್ಮ ಎಲ್ಲವನ್ನು ಮರೆತು ಒಂದಾಗಿ ಕ್ರಿಕೆಟ್ಗಾಗಿ ಈ ಊರಿನ ಪ್ರತಿಭೆಗಳಿಗೆ ಒಂದು ಭವಿಷ್ಯವನ್ನು ನೀಡುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ರಿ. ಏನು ಹೇಳ್ತೀವಿ? ಏನಿಲ್ಲ ಸರ್, ನಾವೇನು ಹೇಳೋದು ಅಂದರೆ ಯುನಿಟಿ ಈಸ್ ಪವರ್ ಅಂತೇವೆ ನಾವು. ಅಂದರೆ ಯುನಿಟಿ ಅಂದರೆ ಎಲ್ಲರೂ ಕೂಡಿದರೆ ಒಂದು ಶಕ್ತಿ, ಆ ಶಕ್ತಿ ಈ ನಮ್ಮ ಇದರಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಈ PPL ಕಮಿಟಿಯನ್ನು ರಚನೆ ಮಾಡಿ, ನಮ್ಮ ಎಲ್ಲ ಫ್ರೆಂಡ್ಸ್ ಸಹಕಾರದಿಂದ ರಚನೆ ಮಾಡಿ ಒಂದು ಆಯೋಜನೆ ಮಾಡಿದ್ವಿ. ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕಾಗಿ ಧನ್ಯವಾದ ಸರ್. ಪ್ರಧಾನಿ ಹಾಗೂ ಜೋಯಿಡಾ ತಾಲೂಕಿನ ಬಹಳಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಕಾರ್ಯಕ್ರಮಗಳಿಗೆ ವಿಶೇಷ ರೀತಿಯ ಸಹಾಯವನ್ನು ಮಾಡ್ತಾ ಬಂದಿರುವವರು KDCC ಬ್ಯಾಂಕಿನ ನಿರ್ದೇಶಕರು, ಪ್ರಧಾನಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿರುವಂತಹ ಹಸನ್ಮುಖಿ ಯಶಸ್ವಿ ಗುತ್ತಿಗೆದಾರರಾಗಿರುವ ಕೃಷ್ಣ ದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತೀರಿ ಸರ್ ಈ ಪಂದ್ಯಾವಳಿಯ ಬಗ್ಗೆ? ಮೊದಲನೇದಾಗಿ ನಿಮಗೆ ಧನ್ಯವಾದ, ನಮಸ್ತೆ ಹೇಳ್ತೇನೆ ಸರ್. ಮತ್ತು ಈ ಪಂದ್ಯಾವಳಿ ಇಲ್ಲಿ ಆಟದ ಮೈದಾನ ಇಲ್ಲದ ನಮ್ಮ ಹಳ್ಳಿಯ, ನೀವು ಹೇಳಿದ ಹಾಗೆ ರೈತರ ಮಕ್ಕಳು ತಮ್ಮಲ್ಲಿ ಇರುವಂಥ ಕ್ರೀಡೆಯ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರಿಗೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರೂ ಅವ್ರಿಗೂ ಧನ್ಯವಾದ ಹೇಳ್ತೇನೆ. ಮುಂದಿನ ವರ್ಷ ನಮ್ಮದೊಂದು ಮನವಿ ಇದೆ ಸರ್. ಈ ಪಂದ್ಯಾವಳಿ ನಿರಂತರವಾಗಿ ಇಲ್ಲಿ ನಡೆಯುವಂತಾಗಲಿ. ಮುಂದಿನ ವರ್ಷದಿಂದ ತಮ್ಮ ಬ್ಯಾಂಕ್ ಸಹಕಾರಿ ಸಂಘದಿಂದಲೇ ಪ್ರಥಮ ಬಹುಮಾನ ನೀಡುವಂತಹ ಸೌಭಾಗ್ಯ ನಿಮ್ಮ ಸಹಕಾರಿ ಸಂಘಕ್ಕೆ ಒಲಿದು ಬರಲಿ ಎನ್ನುವ ಪ್ರಾರ್ಥನೆ, ಮನವಿ ಮತ್ತು ಆಗ್ರಹ. ಧನ್ಯವಾದಗಳು ಸರ್. ಯಶಸ್ವಿ ಉದ್ಯಮಿ ಇವತ್ತು ದಾಂಡೇಲಿಯ ಸಾಗುವಾಣಿ ಇರ್ಬೋದು, ಸೀಸಮ್ ಇರ್ಬೋದು, ದೇಶದಾದ್ಯಂತ ಗಮನ ಸೆಳೆದಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. 450 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೊತ್ತದ ಬಸದಿ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಶ್ರೀ ಪ್ರೇಮಾನಂದ್ ಗವಾಸ್ ಅವರು. ಒಬ್ಬ ಕ್ರಿಕೆಟರ್ ಆಗಿ ಸಾಕಷ್ಟು ಇಂತಹ ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು, ಆರ್ಥಿಕ ನೆರವನ್ನು ನೀಡಿದವರು. ಸರ್, ಏನು ಹೇಳ್ತೀರಿ? ಮೊದಲಿಗೆ ನಮಸ್ಕಾರ. ನಾನೆಲ್ಲ ವಿಸ್ತಾರವಾಗಿ ಹೇಳುವುದಿಲ್ಲ, ಯಾಕಂದರೆ ಸುಮಾರು ಅಷ್ಟು ಹೇಳಿದ್ದಾರೆ. ಹರೀಶ್ ಅವರು ನಾನು ಕರೆದಿದ್ದ ಮೇಲೆ ನಾವು ಬಂದಿದ್ವಿ ಇಲ್ಲಿ. ಈ ಎಲ್ಲ ಮೈದಾನ ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ರೈತರ ಮಕ್ಕಳು ಈ ಥರ ಆಡ್ತಾರೆ ಅಂಥೇಳಿ ನಾನು ನೋಡಿದ್ದೀನಿ. ಯಾಕಂದರೆ ನಮ್ಮ ರೈತರ ಜೊತೆಗೆ ನಮ್ಮದು ಸಂಪರ್ಕ ಭಾಳ ಇದೆ. ಆದರೆ ದಾಂಡೇಲಿ ಒಳಗೆ ಏನು DPL ಮಾಡ್ತಾ ಇದ್ದಾರೆ, ಅವ್ರು ಐಕೋನ್ ಅಂತೇಳಿ ಪ್ಲೇಯರ್ ತೊಗೊಂಡು ಬರ್ತಾರೆ ಹೊರಗಿಂದ. ಅದಕ್ಕಿಂತ ಎಲ್ಲ ಐಕೋನ್ ಇಲ್ಲೇ ಇದೆ. ಅದು ಯಾಕೆ ತಿಳಿದಿಲ್ಲ ಅಂಥೇಳಿ ಇವತ್ತು ಇಲ್ಲಿಂದ ಐಕೋನ್ ತೊಗೊಂಡು ಹೋಗ್ಬೇಕಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಮತ್ತು ಇದೇ ಮುಂದೆ ಆಗಲಿ ಅಂಥೇಳಿ ನಾನು ಬಯಸ್ತೇನೆ. ಯಾವುದೇ ಒಂದು ಪೂಜೆ ಆಗಬೇಕು ಅಂತಿದ್ರೆ ಮೊದಲು ಗಣಪತಿಗೆ ಪೂಜೆ ಅಂತ. ಹಾಗಾಗಿ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಕ್ರಿಯಾಶೀಲ ಸದಸ್ಯರು ಗಣಪತಿ ಗೌಡರು ಅವರು ಇದ್ದರೆ ಈ ಕಾರ್ಯಕ್ರಮ ಮತ್ತಷ್ಟು ನೆರವು. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಎಲ್ಲರಿಗೂ ನಿಮಗೆ ನಮಸ್ಕಾರ ಹೇಳ್ತೇನೆ. ಈ ಕ್ರಿಕೆಟಲ್ಲಿ ಮೊದಲಿಂದ ನಾವು ಆಟ ಆಡ್ತಾ ಬಂದಿದ್ದೀವಿ. ಈಗ ಸ್ವಲ್ಪ ಏಜ್ ಆಗಿದ್ದ ಕಾರಣ ಆಟಕ್ಕೆ ಓಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಿಟ್ಟಿದ್ದೀವಿ. ಆದರೆ ಪ್ರೋತ್ಸಾಹ ನಾವು ಯಾವಾಗೂ ಇವತ್ತಿಂದಾಗಲಿ ಹಿಂದೇನೂ ಆಗಲಿ ಮುಂದೇನೂ ಮತ್ತೆ ಹೆಚ್ಚು ಮಾಡುತ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀವಿ. ಇಲ್ಲಿಯ ಪ್ರಧಾನಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ ಒಬ್ಬರು ಸೂತ್ರಧಾರರು ನೀವು, ರಾಜೇಶ್. ಏನು ಹೇಳ್ತೀರಿ ಸರ್ ಈ ಪಂದ್ಯಾವಳಿಯ ಬಗ್ಗೆ? ಮೊಟ್ಟ ಮೊದಲಿಗೆ ನಮಸ್ಕಾರ ಸರ್. ಈ ಕ್ರಿಕೆಟ್ ಪಂದ್ಯಾವಳಿ ನಾವೇನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕ್ರಿಕೆಟ್ ಪಂದ್ಯಾವಳಿ ನಮಗೆ ಬಹಳ ಮುಖ್ಯವಾಗಿತ್ತು. ಯಾಕಂದರೆ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ನಾವು ಇದಕ್ಕೆ ಹೊರಗೆ ತೆಗೆಸಬೇಕಿತ್ತು. ಯಾಕಂದರೆ ಪ್ರೇಮಾನಂದ್ ಗೌಸ್ ಸರ್ ಹೇಳಿದಾಗೆ DPL ನಮ್ಮ ಪಕ್ಕದಲ್ಲಿ ನಡೆದಿದೆ. ಅಲ್ಲಿ ನಮ್ಮಂಥ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಆದರೆ ಅದಕ್ಕಾಗಿ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕಂತೇಳಿ ಹರೀಶ್ ಖಾದರ್ ಇವರ ಸಾರಥ್ಯದಲ್ಲಿ ಅವರ ಅಧ್ಯಕ್ಷತೆಯನ್ನು ಮಾಡಿ ಒಟ್ಟು 21 ಜನರ ಕಮಿಟಿಯನ್ನು ರಚನೆ ಮಾಡಿ ಇದರಲ್ಲಿ ಒಟ್ಟು 90 ಆಟಗಾರರನ್ನು ಆಯ್ಕೆ ಮಾಡಿ ಒಟ್ಟು ಇದರಲ್ಲಿ ಬಿಡ್ಡಿಂಗ್ನಲ್ಲಿ ಟೋಟಲ್ 120 ಜನರು ಬಂದಿದ್ದರು. ಅದರಲ್ಲಿ
ಬಿಡ್ಡಿಂಗ್ ಇದರಲ್ಲಿ 190 ಜನರನ್ನು ನಾವು ತೆಗೆದುಕೊಂಡು ಅವರನ್ನು ಈಗ ಆಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲ ಬಹುಮಾನ 50,000 ರೂಪಾಯಿ ಕಮಿಟಿಯಿಂದಲೇ ಇಟ್ಟಿದ್ದೀವಿ. ಎರಡನೇ ಬಹುಮಾನ 25,000 ರೂಪಾಯಿ ಅದನ್ನು ಕಮಿಟಿಯಿಂದ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ನಿಮ್ಮಂತಹ ದಾನಿಗಳು ಬಂದು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಆಗಲಿ, ಕಪ್ ಡೊನೇಷನ್ ಆಗಲಿ, ಪ್ರತಿಯೊಂದು ನಮಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ನಮಗೆ ಮುಂದಿನ ದಿನಗಳು ಸಿಕ್ಕರೆ ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಮತ್ತೊಂದು ಉತ್ತಮ ರೀತಿಯ ಇಂತಹ ಪಂದ್ಯಗಳನ್ನು ಆಯೋಜನೆ ಮಾಡ್ತಾ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಪ್ರತಿ 5 ದಿನದ ಮ್ಯಾಚ್, 5 ದಿನ ಊಟದ 5 ದಿನ ಊಟದ ವ್ಯವಸ್ಥೆ. ಇದು ಗ್ರಾಮೀಣ ಭಾಗದಲ್ಲಿ ನಡೆಯುವ ಪಂದ್ಯಾವಳಿಯ ವಿಶೇಷವೇ ಹೀಗಿದೆ. ಯಾಕೆಂತ ಹೇಳಿದ್ರೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಭಾಗಕ್ಕೆ ಯಾವುದೇ ಒಬ್ಬ ಆಟಗಾರ ಇರ್ಬೋದು ಅಥವಾ ಏನೇ ಆದರೂ ಕಾರ್ಯಕ್ರಮ ಆದರೆ ಅದು ತನ್ನ ಮನೆಯ ಕಾರ್ಯಕ್ರಮ ಎನ್ನುವಂಥ ಭಾವನೆ ಇದೆ. ಒಂದು ಕೌಟುಂಬಿಕವಾದಂತಹ ಬಾಂಧವ್ಯ ಇದೆ, ಪ್ರೀತಿ ಇದೆ. ಹೊರಗಿನವರಾದರೂ ಕೂಡ ಅವರು ನಮ್ಮವರು ಎನ್ನುವಂತಹ ಒಂದು ಅಭಿಮಾನ ಇದೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಇಂತಹ ಪಂದ್ಯಾವಳಿ ಎಂತಹ ಪಂದ್ಯಾವಳಿ ಕೂಡ ನಡೆದರೂ ಕೂಡ ಅದು ಯಶಸ್ವಿ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಮಸ್ಥರ ಸಹಕಾರ ಇರುತ್ತೆ, ಪ್ರೀತಿ ಇರುತ್ತೆ, ಹಾರೈಕೆ ಇರುತ್ತೆ, ಆಶೀರ್ವಾದ ಇರುತ್ತೆ. ಎನಿವೆ, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಭಾರತ ತಂಡದ ಖ್ಯಾತ ಆಟಗಾರ ಶುಭ್ಮನ್ ಗಿಲ್ ಅವ್ರದ್ದು ಇವತ್ತು ಸ್ವಲ್ಪ ಮಾಹಿತಿ ಸಿಕ್ತು. ಅದನ್ನು ನೋಡುವಾಗ ಅನಿಸ್ತು, ಅವರ ತಂದೆ ಕ್ರಿಕೆಟರ್ ಆಗಬೇಕು ಅಂತೇಳಿ ಕನಸನ್ನು ಕಂಡವರು, ಒಬ್ಬ ರೈತರಾಗಿ, ಆದರೆ ತನ್ನ ಕನಸನ್ನು ಮಗನ ಮೂಲಕ ಸಾಕಾರಗೊಳಿಸಿದರು. ಹಾಗಾಗಿ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಕ್ರಿಕೆಟ್ ಶ್ರೀಮಂತಿಕೆಯ ಕ್ರಿಕೆಟ್ ಇಡೀ ಒಂದು ಸದೃಢವಾಗಿರಬೇಕಾದ್ರೆ ಅದಕ್ಕೆ ಬಹುಮೂಲ್ಯ ಕಾರಣ ಈ ದೇಶದ ರೈತರು, ಈ ದೇಶದ ಗ್ರಾಮೀಣ ಭಾಗದ ಜನತೆ ಅಂತ ಹೇಳ್ಬೋದು. ಎನಿವೆ, ವಿಶೇಷವಾಗಿ ಜೋಯಿಡಾ ತಾಲೂಕಿನ ದಟ್ಟ ಕಾಡಿನ ನಡುವೆ ಇರುವಂತಹ ಈ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪ್ರಧಾನಿ ಪ್ರೀಮಿಯರ್ ಲೀಗ್ ಎನ್ನುವಂತಹ ಹೊಸ ವಿನೂತನ ಕಲ್ಪನೆಯ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ, ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಉತ್ತೇಜನವನ್ನು ಕೊಡುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಪ್ರಧಾನಿಯ ಸೇವಾ ಸಹಕಾರಿ ಉಪಾಧ್ಯಕ್ಷರಾಗಿರುವ ಅವರ ಅಧ್ಯಕ್ಷತೆಯ ಪ್ರಧಾನಿ ಪ್ರೀಮಿಯರ್ ಲೀಗ್ ಇವತ್ತು ಕಳೆದ 3 ದಿನಗಳಿಂದ ನಡೀತಾ ಇದೆ. ಒಟ್ಟು 5 ದಿನಗಳ ಈ ಪಂದ್ಯಾವಳಿ ರಣರೋಚಕವಾಗಿ ನಡೆಯಲಿಕ್ಕಿದೆ. ಗ್ರಾಮೀಣ ಭಾಗದಲ್ಲಿ ನಡೀತಾ ಇರುವಂತಹ ಈ ಪಂದ್ಯಾವಳಿಯ ಲೈವ್ ಸ್ಕೋರನ್ನು ಕೊಡುವ ನಿಟ್ಟಿನಲ್ಲಿ ಆಕಾಶ್ ಗೌಡ ಮತ್ತು ಪ್ರಜ್ವಲ್ ತೆಂಗ್ಸೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ ನೋಡಿ ಹೇಗೆ ಅವರು ಸ್ಕೋರಿಂಗ್ ಇದು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಮೊಬೈಲ್ನಲ್ಲಿ. ಪ್ರತಿಭೆ ಯಾರ ಸ್ವತ್ತಲ್ಲ, ಅದು ಅವರವರ ತಾಕತ್ತು ಮತ್ತು ಅವರವರ ಕ್ರಿಯಾಶೀಲತೆಗೆ ಹಿಡಿದಿರುವಂತಹ ಒಂದು ಇದನ್ನಂತೇಳಿ ನಾವು ಗಮನಿಸ್ಬೋದು. ನೋಡಿ, ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು ರಾಜೇಶ್ ಅವರು, ಸ್ಥಳೀಯವಾದಂತಹ ಪ್ರತಿಭೆ, ಭಾಳ ಹೆಮ್ಮೆ ಅನ್ನಿಸ್ತದೆ. ಹಿಂದಿಯಲ್ಲಿ ಅತ್ಯದ್ಭುತವಾದಂತಹ ವೀಕ್ಷಕ ವಿವರಣೆಯನ್ನು ಇವರೆಲ್ಲ ನೀಡ್ತಾ ಇದ್ದಾರೆ. ನಿಮಗೆ ನಿಜಕ್ಕೂ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಈ ಭಾಗದಲ್ಲಿ ಕ್ರೀಡೆ ಮತ್ತಷ್ಟು ಸದೃಢವಾಗಲಿ ಅನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಧನ್ಯವಾದಗಳು. कुल मिला के 5 रन स्थान के बाहर देर बाद ऑपरेशन आता है वाइड का। अंपायर स्टेट अंपायर सुदर्शन आने लगा। अंपायर टीम में तो संकट मोर्चक बन के उभर जाते हैं खिलाड़ी। इस बार देखिए संकट मोर्चा खिलाड़ी नींद गई सपने के क्या छूटा सपना टूटा। रात को देखा था सपना, लेकिन दिन में टूट गया यार। अगला मैच जीतो, एक कैच महंगा पड़ सकता है अजय भाई। उमेश, ये क्या कितना महंगा पड़ सकता है? ये कैच तो पूरी मैच करेंगे। क्या इस गेम में विशाल का बड़ा हिट? क्या गेम में कैच करेंगे? एक अच्छी है बड़ा हिट लग गया इस बार। छक्का या चौका, 6 रन।